ಹಾಯ್ ಹಲೋ ನಮಸ್ಕಾರ ಮತ್ತೆ ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈಗ ಆಲ್ಮೋಸ್ಟ್ ಆಲ್ ಸೆಕೆಂಡ್ PUC ಸ್ಟೂಡೆಂಟ್ಸ್ ನಿಮ್ಮ ಇಂಗ್ಲಿಷ್ ಪ್ರಿಪರೇಷನ್ ಕಂಪ್ಲೀಟ್ ಮಾಡೋದಕ್ಕೆ ಬಂದಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಒಂದಿಷ್ಟು ಮಂದಿ ರಿವಿಷನ್ ಕೂಡ ಮಾಡ್ತಾ ಇರ್ತೀರಾ. ಸೊ ಈಗ ನೀವು ಏನೂ ಓದಿಲ್ಲಪ್ಪ, ಇಲ್ಲಾಂದ್ರೂ ಓದ್ತಾ ಇದ್ದೀವಿ, ಹಾಗೆ ಈಗ ಲಾಸ್ಟ್ ಮೂಮೆಂಟಲ್ಲಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದರೆ, ಸೊ ಈಗ ನಾನು ನಿಮಗೆ ವಿತ್ ಕ್ವಶನ್ ನಂಬರ್, ಆ ಕ್ವಶನ್ಗೆ ಯಾವ ಕ್ವಶನ್ ಬರುತ್ತೆ ಅನ್ನೋದನ್ನು ನಾನು PDF ತೊಗೊಂಬಂದಿದ್ದೀನಿ. ಸೊ ಅದನ್ನು ತಪ್ಪದೇ ನೋಡೋಣ. ಹಾಗೆ ನೀವು ಏನು ಈ 2 ಡೇಸ್ನಲ್ಲಿ ಕಂಪ್ಲೀಟ್ ಪ್ರಿಪ್ರೇಷನ್ ಏನು ಮಾಡ್ತೀರಾ, ನಾನು ಗ್ಯಾರಂಟಿ ಕೊಡ್ತೀನಿ ನೀವು 70+ ಸ್ಕೋರ್ ಮಾಡ್ಬೋದು. ಆಮೇಲೆ ನಿಮ್ಮ ಆನ್ಸರ್ ಪ್ರೆಸೆಂಟೇಷನ್ ಚೆನ್ನಾಗಿ ಇರಬೇಕು. ಓಕೆ, ಈಗ ನಾನು ಸ್ಟಾರ್ಟ್ ಮಾಡ್ತೀನಿ. ಲೆಟ್ಸ್ ಗೋ. ಈಗ ನೀವು ಇಲ್ಲಿ ನೋಡ್ಬೋದು ಕಂಟೆಂಟ್ಸ್ ಆಫ್ ದ ಚಾಪ್ಟರ್ಸ್. ನಿಮಗೆ ಏನು ಕಂಟೆಂಟ್ಸ್ ಇದಾವೆ ಅಂದರೆ, ನಿಮಗೆ ಟೋಟಲ್ 14 ಚಾಪ್ಟರ್ಸ್ ಇರೋದು. ಅದರಲ್ಲಿ ನಿಮಗೆ ಫಸ್ಟ್ ಇದು ರೋಮಿಯೋ ಜೂಲಿಯಟ್ ಈ ಥರ ಹಿಡಿದು ವಾಟರ್ ಮುಟ್ಟ ನಿಮಗೆ ಇದೆ. ಓಕೆ, ಈಗ ನಾನು ನಿಮಗೆ ಸ್ಟಾರ್ಟಿಂಗ್ ಈಗ ಮಲ್ಟಿಪಲ್ ಚಾಯ್ಸಿಂದ ಸ್ಟಾರ್ಟ್ ಮಾಡೋದಿಲ್ಲ, 3 ಮಾರ್ಕ್ಸಿಂದ ನಿಮಗೆ ಸ್ಟ್ರಾಟಜಿ ಹೇಳ್ತಾ ಹೋಗ್ತೀನಿ. 3 ಮಾರ್ಕ್ಸ್ಗೆ ಬರೋಣ. ಸೊ ಇಲ್ಲಿ ನೋಡ್ಬೋದು ನೀವು 18th ಕ್ವಶನಿಂದ ನಿಮ್ಮ 3 ಮಾರ್ಕ್ಸ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಸೆಕ್ಷನ್ 3 ದಟ್ ಈಸ್ ಯುವರ್ 3 ಮಾರ್ಕ್ಸ್. ಅದರಲ್ಲಿ ಏನು ಮಾಡಬೇಕಂದ್ರೆ ಆನ್ಸರ್ ಎನಿ 4 ಔಟ್ ಆಫ್ 6. 6ನಲ್ಲಿ ಎಷ್ಟು ಆನ್ಸರ್ ಮಾಡಬೇಕು? 4 ಆನ್ಸರ್ ಮಾಡಬೇಕು. ಸೊ ಇದರಲ್ಲಿ ನಾನು ನಿಮಗೆ ಸ್ಮಾರ್ಟ್ ಸ್ಟ್ರಾಟಜಿ ಹೇಳ್ತೀನಿ. ಹಾಗೆ ನೀವು ಒಂದು ಬುಕ್ ಪೇಪರ್ ತೊಗೊಳ್ಳಿ. ಎಷ್ಟು ಭಾಳ ಹೊತ್ತಾಗಲ್ಲ, ಒಂದು 3 to 4 ಅವರ್ಸ್ನಲ್ಲಿ ನಿಮ್ಮ ಕಂಪ್ಲೀಟ್ ಇಂಗ್ಲೀಷ್ ರಿವಿಷನ್ನೇ ಮುಗಿಸ್ಬಿಡ್ಬೋದು. ಹಾಗೆ ಪ್ರತಿಯೊಂದು ನೀವು ಹೇಗೆ ಆನ್ಸರ್ ಪ್ರೆಸೆಂಟ್ ಮಾಡಬೇಕು, ಈಗ ಒಂದು ಪೋಯಮ್ ಇದ್ದರೆ ಅದರ ಕಂಪ್ಲೀಟ್ ಸಮರಿ ಒಂದು ಆನ್ಸರ್ ಮಾಡಿ ಬರೀರಿ. ಯಾವುದೇ ಕ್ವಶನ್ ಬಂದರೂ ನೀವು ಅದರಲ್ಲಿನೇ ಆನ್ಸರ್ ಬರಿಬೋದು. ನಾನು ಹಾಗೆ ಮಾಡಿದ್ದು. ಹಾಗೆ ನಾನು ಇಂಗ್ಲೀಷ್ನಲ್ಲಿ 95+ ದಟ್ ಈಸ್ 75+ ಸ್ಕೋರ್ ಮಾಡೋದಕ್ಕೆ ನನಗೆ ಹೆಲ್ಪ್ ಆಯಿತು. ಸೊ ಈ ಸ್ಟ್ರಾಟಜಿನ ಯೂಸ್ ಮಾಡಿ, ಬಟ್ ಆನ್ಸರನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡೋದು ಅದು ನಿಮ್ಮ ಮೇಲೆ ಡಿಪೆಂಡ್. ಓಕೆ, ಈಗ ಬರೋಣ 18, 19, 20. ಈಗ ಇಲ್ಲಿ ನೋಡ್ಬೋದು ನಾನು ವಿತ್ ಚಾಪ್ಟರ್ ಇಲ್ಲಿ ಮೆನ್ಷನ್ ಆಗಿದೆ. ಓಕೆ, ಈಗ ನಿಮಗೆ ನಾನು ಏನು ಹೇಳೋದು, ಹಿಂದಿನ ಯಾವುದು ಈಗ ಲಾಸ್ಟ್ ಇಯರ್ ಸರ್ವೆ ಮಾಡಿದ್ರ ಪ್ರಕಾರ ಇದು ಕೊಟ್ಟಿದ್ದು. ಸೊ ಆಲ್ಮೋಸ್ಟ್ ಇದು ನಿಮಗೆ ಗ್ಯಾರಂಟಿ ನೀಡ್ತೀನಿ, ಆಲ್ಮೋಸ್ಟ್ ಇದೇ ಥರ ಬರುತ್ತೆ ನಾಳೆ ಪೇಪರ್. ಬಟ್ ಬರಲಿಲ್ಲ ಅಂದರೆ ಅಕ್ಕ ಏನು ಮಾಡೋದು? ಓಕೆ, ನೀವು ಈಗ ಯಾವ ರೀತಿ ನಾನು ಅನಲೈಸ್ ಮಾಡ್ತಾ ಹೋಗ್ತೀನಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. ಸೊ ಫಸ್ಟ್ ನೋಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ ನೋಡಿ ಇಲ್ಲಿ 20, 21, 22. 20 ಈಸ್ ವೆನ್ ಯು ಆರ್ ಓಲ್ಡ್. ವೆನ್ ಯು ಆರ್ ಓಲ್ಡ್ನಲ್ಲಿ ಏನಿದೆ, ಡೈರೆಕ್ಟಾಗಿ ಅವ್ನು ಮೋಸ್ಟ್ಲಿ ಕೇಳೋದು ಅದೇ ಒಂದೇ ಕ್ವಶನ್, ಕಂಪ್ಲೀಟಾಗಿ ಅದನ್ನೇ ಟ್ವಿಸ್ಟ್ ಮಾಡ್ತಾ 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 ಕೇಳ್ತಾನೆ ಹೋಗ್ತಾನೆ. ಸೊ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಇಸ್ ದ ಕಂಪ್ಲೀಟ್ ಸಮ್ಮರಿ ಆಫ್ ದ ಪೋಯಮ್. ಸಮ್ಮರಿ ಆಫ್ ದ ಪೋಯಮ್ ನೆನ್ಪಿಟ್ಕೊಳ್ಳಿ. ಸ್ಟಾರ್ಟಿಂಗ್ ದಿಸ್ ಪೋಯಮ್ ವೆನ್ ಯು ಆರ್ ಓಲ್ಡ್ ಇಸ್ ರಿಟನ್ ಬೈ ದ ಪೋಯಟ್ ಅಂತ ಬರೆದು ಸ್ಟಾರ್ಟಿಂಗ್ ಏನು ಒಂದು 4 ಲೈನ್ಸ್ ರೆಡಿ ಮಾಡಿ ಒಂದು ಪೇಪರ್ನಲ್ಲಿ ಬರೆದ್ಬಿಡಿ. ಹೆಡ್ಡಿಂಗ್ ಹಾಕಿ ವೆನ್ ಯು ಆರ್ ಓಲ್ಡ್, ಹಾಗೆ ಅದರ ಸಮ್ಮರಿ ಬರೀರಿ. ಸೊ ಯಾವುದೇ ಕ್ವಶನ್ ಅವ್ನು ಕೇಳಿದ್ರು ನೀವು ಅದೇ ಆನ್ಸರ್ ಬರಿಬೋದು. ಇದೇ ಇರುವಂಥ ಲ್ಯಾಂಗ್ವೇಜ್ನಲ್ಲಿ ಇರುವಂಥದ್ದು ಒಂದು ಚಮತ್ಕಾರ ಏನಂದರೆ, ನೀವು ಅದೇ ಸಮರಿನ ಆ ಪೋಯಮ್ ಕ್ವಶನ್ಗೆ ಅದನ್ನೇ ಬರಬಹುದು. ಯಾಕಂದರೆ ಅದೊಂದು ಸಮರಿಯಲ್ಲಿ ನಿಮ್ಮ ಕಂಪ್ಲೀಟ್ ಆನ್ಸರ್ ಅಡಗಿದೆ ಅಲ್ಲ. ಸೊ ಅದರಲ್ಲಿ ನೀವು ಇನ್ನೂ ಕೂಡ ಅಂಡರ್ಲೈನ್ ಕೂಡ ಮಾಡಿದ್ರೆ ಅವ್ರಿಗೆ ಒಂಚೂರು ಕಾನ್ಫಿಡೆನ್ಸ್ ನೀಡ್ತೀರಾ, ನಾನು ಚೆನ್ನಾಗಿರೋ ಆನ್ಸರ್ ಬರೆದಿದ್ದೀನಿ ಅಂತ. ಗೊತ್ತಾಯ್ತಾ? ಸೊ ಈಗ ವೆನ್ ಯು ಆರ್ ಓಲ್ಡ್ ಕಂಪ್ಲೀಟಾಗಿ ಇರೋದು ಒಂದೇ ಕ್ವಶನ್ ರಿಪೀಟೆಡ್ ಆಗಿ ಕೇಳ್ತಾರೆ. ಹಾಗೆ ಇಲ್ಲಿ ಕೆಳಗೆ ಯಾವ ಕ್ವಶನ್ ಅನ್ನೋದನ್ನು ನಾನು ಹೈಲೈಟ್ ಕೂಡ ಮಾಡಿ ತೋರಿಸಿದ್ದೇನೆ, ಅದನ್ನು ನೋಡೋಣ. ಸೊ ಈಗ ಇಲ್ಲಿ ವೆನ್ ಯು ಆರ್ ಓಲ್ಡ್ನಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ಅದನ್ನು ನೀವು ಏನು ಮಾಡಬೇಕು, ಕಂಪ್ಲೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್. ಇದರಲ್ಲಿ ಏನು ಒಂದು ಟ್ರಾನ್ಸ್ಫಾರ್ಮೇಷನ್ ಕ್ವಶನ್ ಕೇಳ್ತಾರೆ. ಹಾಗೆ ಇನ್ನೂ 2 ಕ್ವಶನ್, ಒಂದು 3 ಕ್ವಶನ್ಸ್ ಇದ್ದಾವೆ. ಆ 3 ಕ್ವಶನ್ಸ್ನಲ್ಲಿ ಒಂದಂತೂ ಗ್ಯಾರಂಟಿ ಬರುತ್ತೆ, ನಾನು ನಿಮಗೆ ಗ್ಯಾರಂಟಿ ನೀಡ್ತೀನಿ. ದಟ್ಸ್ ನಥಿಂಗ್ ಬಟ್ 3 ಮಾರ್ಕ್ಸ್ಗೆ ನೀವು ನೋಡ್ಕೊಂಡು ಹೋಗಬೇಕು. ಹಾಗೆ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ದ ಅರ್ತ್, ಇದರಲ್ಲಿ ಏನಿದೆ, ಇದರಲ್ಲಿ ಕಂಪ್ಲೀಟಾಗಿ ಅದು ಹಿಲ್ಸ್ ಮೌಂಟೇನ್ಸ್ ಏನಿದೆ ಅದನ್ನೇ ನೀವು ಎಕ್ಸ್ಪ್ಲೇನ್ ಮಾಡೋದಿರುತ್ತೆ. ಸೊ ಒಂದು ಪೇಪರಲ್ಲಿ ಆ ಸಮರಿ ಬರೆದುಬಿಡಿ. ಸೊ ಯಾವುದೇ ಕ್ವಶನ್ ಕೇಳಿದ್ರು ನೀವು ಅದೇ ಸಮರಿ ಬರೆಯೋದು. ಯಾಕಂದರೆ ಅದು ಇರೋದು ಸಣ್ಣದೇ ಇರೋದು ಪೋಯಮ್ ಅಲ್ಲ. ಸೊ ಫಾರ್ 3 ಮಾರ್ಕ್ಸ್ ಯು ಕ್ಯಾನ್ ಗ್ಯಾರಂಟಿ ದೀಸ್ ಕ್ವಶನ್ಸ್. ಹಾಗೆ ಇಲ್ಲಿ 3 ಯು ಆನ್ಸರ್ ಮಾಡಿದರೆ ಇಲ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡೋದು ಸನ್ನಿ ಮಾರ್ನಿಂಗ್ ಓದ್ಕೊಳ್ಳಿ. ಯಾಕೆ ಅಂತ ಕೇಳೋದಾದರೆ, ಇಲ್ಲಿ 4 ಮಾರ್ಕ್ಸ್ನಲ್ಲಿ ಕೂಡ ಸನ್ನಿ ಮಾರ್ನಿಂಗ್ ಚಾಪ್ಟರಿಂದ ಒಂದು ಕ್ವಶನ್ ಬರುತ್ತೆ. ಯಪ್ಪ, ಸನ್ನಿ ಮಾರ್ನಿಂಗ್ ಅಷ್ಟು ದೊಡ್ಡದಿದೆ, ಹಾಗೆ ಹೇಗೆ ಬರೆಯೋದು? ಯಾಕಂದರೆ ಈಗ ನೀವು ಯಾವುದದು ಜಪಾನ್ ಆ್ಯಂಡ್ ಬ್ರೆಜಿಲ್ ಓದ್ಕೊಂಡ್ರೆ ಅದರಲ್ಲಿ ಒಂದಿಷ್ಟು ಟೆಕ್ನಿಕಲ್ ಟರ್ಮ್ಸ್ ಇದ್ದಾವೆ, ಅದನ್ನು ನೀವು ಯೂಸ್ ಮಾಡಿ ಬರೀಬೇಕಾಗತ್ತೆ. ಬಟ್ ಇದು ಸನ್ನಿ ಮಾರ್ನಿಂಗ್ನಲ್ಲಿ ಹಾಗೆ ಆಗಲ್ಲ. ಯಾಕಂದರೆ ಸನ್ನಿ ಮಾರ್ನಿಂಗ್ನಲ್ಲಿ ಕನ್ವರ್ಸೇಷನ್ ಮಾಡ್ತಾರಲ್ಲ, ಅದಕ್ಕೆ ನೀವು ನಿಮ್ಮ ಓನ್ ವರ್ಡ್ಸ್ ಯೂಸ್ ಮಾಡಿ ಬರೆದ್ರೆ ಅಲ್ಲಿ ನಡೆಯುತ್ತೆ. ಬಟ್ ಜಪಾನ್ ಆ್ಯಂಡ್ ಬ್ರೆಜಿಲಲ್ಲಿ ಏನಾಗುತ್ತೆ, ಕಂಪ್ಲೀಟಾಗಿ ಅಲ್ಲಿ ಕೊಟ್ಟಿರುವಂಥ ಸಮ್ ಟೆಕ್ನಿಕಲ್ ಟರ್ಮ್ಸ್ನ ನೀವು ಅಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸೊ ಅದೇ ಇರುವಂಥ ಪ್ರಾಬ್ಲಮ್. ನೀವು ಇಲ್ಲಿ ಡಿಸೈಡ್ ಮಾಡಿ ನಿಮಗೆ ಯಾವುದು ಇಷ್ಟ ಆಗುತ್ತೆ. ಎವ್ರಿಥಿಂಗ್ ಐ ನೀಡ್ ಟು ನೋ, ಐ ಲರ್ನ್ ಇನ್ ದ ಫಾರೆಸ್ಟ್, ಯಾವುದು ನೀವು ಈಗ ಇದನ್ನು ಓದ್ಕೋಬೇಕಂತ ಇದ್ದರೆ, ಈ ಚಾಪ್ಟರ್ ಓದಿದ್ರೆ ನೀವು ಆಗಲೇ
ಇಟ್ಸ್ ಓಕೆ. ಇಲ್ಲ ಅಂದರೆ ಇಲ್ಲಿ ಆ ಸನ್ನಿ ಮಾರ್ನಿಂಗ್ ಓದ್ಕೊಂಡಿದ್ದೀವಿ, ನಾವು ಪ್ರಿಪ್ರೇಟ್ರಿ ಎಲ್ಲ ಬರೆದಿದ್ವಿ, ಅದೇ ನಮಗೆ ಕಂಪ್ಲೀಟಾಗಿ ತಿಳಿದಿದೆ ಅಂತ ಏನಾದರೂ ಇದ್ದರೆ ಅದನ್ನು ಬರೀ. ನಾನು ಹೇಳೋದು ಸನ್ನಿ ಮಾರ್ನಿಂಗ್ ಓದ್ಕೊಳ್ಳಿ, ನಿಮಗೆ ಇಲ್ಲಿ 3 ಮಾರ್ಕ್ಸ್ನಲ್ಲಿ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ 4 ಮಾರ್ಕ್ಸ್ನಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಈಗ ನೋಡಿ 4 ಮಾರ್ಕ್ಸ್ಗೆ ಬರೋಣ. ಇಲ್ಲಿ ನೀವು ಟೋಟಲ್ 4 ಔಟ್ ಆಫ್ 6 ಇದೆ ಅಲ್ಲ, ಈಗ ಕೊಟ್ಟಿದ್ದ PDF-ನಲ್ಲಿ 5 ಆದರೂ ಕಂಪ್ಲೀಟ್ ಆಗಿ ಮಾಡ್ಕೊಳ್ಳಿ. ಸೊ ಯಾಕಂದರೆ 4 ಮಾತ್ರ ಕಂಪಲ್ಸರಿ ನಿಮಗೆ ಇದೇ ಚಾಪ್ಟರ್ಸ್ನಲ್ಲಿ ಬರುತ್ತೆ. ಅಕಸ್ಮಾತ್ ಈಗ ನಾನು 3 ಮಾರ್ಕ್ಸ್ನಲ್ಲಿ ಇದ್ದ PDF ಕ್ವಶನ್ಸ್ನಲ್ಲಿ ಅದು ಏನಾದ್ರೆ 4 ಮಾರ್ಕ್ಸಿಗೆ ಬಂದರೆ 4 ಮಾರ್ಕ್ಸ್ ಇದ್ದಿದ್ದು 3 ಮಾರ್ಕ್ಸ್ ಟಿಲ್ಟ್ ಆದರೂ ಏನೂ ಚಿಂತೆ ಮಾಡಬೇಡಿ. ಯಾಕಂದರೆ ಸೇಮ್ ಕ್ವಶನ್ಸ್ನ ಕೇಳ್ತಾರೆ, ಬಟ್ ಮಾರ್ಕ್ಸ್ನ ಡಿಫರ್ ಮಾಡ್ತಾರೆ, such that you have to write big answers and there will be very less amount of time and you have to manage your time in the exam, okay, because it is a language subject, so you have to write it properly in a short limit of time, okay. ಇದನ್ನು ನೆನಪಿಟ್ಕೊಳ್ಳಿ, ಟೈಮ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಬೇಕು, ಅದೇ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಮಾಡುವಂಥ ಮಿಸ್ಟೇಕ್, ರೈಟ್. ನೆಕ್ಸ್ಟ್ 4 ಮಾರ್ಕ್ಸ್ಗೆ ಬರೋಣ. 4 ಮಾರ್ಕ್ಸ್ನಲ್ಲಿ ನೋಡ್ಬೋದು ನೀವು 2 ಡಿಯರ್, ಇದಂತೂ ನಾನು ರೆಕಮೆಂಡ್ ಮಾಡುವಂಥ ಚಾಪ್ಟರ್. 2 ಡಿಯರ್ ಯಾಕೆ ಓದಬೇಕು ಅಂದರೆ, ಈಗ ನೀವು ಫಸ್ಟ್ ಕಾಲೇಜ್ನಲ್ಲಿ ಇರುವಾಗ ಸ್ಟಾರ್ಟಿಂಗ್ ಇಂತ್ರ ಓದ್ತಾ ಬಂದಿರ್ತೀರ, ಯಾಕಂದರೆ ಇದು ಸ್ಟಾರ್ಟಿಂಗ್ನಲ್ಲಿ ಇರುವಂಥ ಚಾಪ್ಟರ್. ಸೊ 2 ಡಿಯರನ್ನು ಓದಿದ್ರೆ ಏನಾಗುತ್ತೆ, 2 ಡಿಯರ್ ಈಸ್ ವೆರಿ ಈಸಿ ಚಾಪ್ಟರ್. ಆ್ಯಂಡ್ ಆಮೇಲೆ 3 and 4 ಕ್ವಶನ್ಸ್ ಇದ್ದಾವೆ, ಅದು ಪ್ರಿಸ್ನರ್ದು, ಇಲ್ಲಾಂದರೆ ಲಾಸ್ಟಿಗೆ ಅವ್ನು ಏನು ಮಾಡ್ದ ಅಂತ, ಇಲ್ಲಾಂದರೆ ಇವ್ರು ಸ್ಟಾರ್ಟಿಂಗ್ ಕತೆ ಕೇಳ್ತಾರೆ, ಏನಾಯಿತು ಅವ್ರು ಹೇಗೆ ಎಕ್ಸ್ಚೇಂಜ್ ಮಾಡ್ಕೊಂಡ್ರು, ಅಲ್ಲ ಜಿಲೆಟಿನ್ ತರ್ಸೋಕ್ಕೆ ಏನೇನೋ ಇದನ್ನು ಮಾಡಿದ್ರು ಅಂತ, ಇವೇ ಒಂದು 3 to 4 ಕ್ವಶನ್ಸ್ ಇರೋದು. ಈ ಕತೆ ನಿಮಗೆ ನೆನಪಿದ್ರೆ ಸಾಕು, ಏನೂ ಭಾಳ ಬೈಹಟ್ ಮಾಡಬೇಡಿ. ನಿಮ್ಮ ಓನ್ ಸೆಂಟೆನ್ಸಲ್ಲಿ ಬರೆಯೋದಕ್ಕೆ ನೀವು ರೆಡಿ ಇರಬೇಕು. ಹಾಗೆ ಸ್ಟಾರ್ಟಿಂಗ್ ಆಥರ್ ನೇಮ್ ಇಂತ್ರ ಹಿಡಿದು, ನಾನು ನಿನ್ನೆ ನಿಮಗೆ ಒಂದು ವಿಡಿಯೋ ಮಾಡಿದ್ದೇನೆ, ಅದನ್ನೇ ನೋಡಿಲ್ಲ ಅಂದರೆ ಈ ವಿಡಿಯೋನ ಹೋಗಿ ನೋಡಿ, ಯಾಕಂದರೆ ಅದರಲ್ಲಿ ಹೇಳಿದ್ದೇನೆ ಸ್ಟಾರ್ಟಿಂಗ್ ಆಥರ್ ನೇಮ್ ಇಂತ್ರ ಹಿಡಿದು ಸ್ಟಾರ್ಟಿಂಗ್ ಪ್ಯಾರಾಗ್ರಾಫ್ ಹೇಗೆ ಸ್ಟಾರ್ಟ್ ಮಾಡಿ ಹಾಗೆ ಕಂಟಿನ್ಯೂ ಮಾಡೋದು ಅಂತ, ರೈಟ್. ಆಥರ್ ನೇಮ್ಸ್ ಹಾಗೆ ಪೋಯೆಟ್ ನೇಮ್ಸ್ ಚೂರು ನೆನಪಿಟ್ಕೊಂಡು ಹೋಗಿ, ಚೂರು ಟೈಮ್ ಆಗುತ್ತೆ, ಒಂದು 5 minutes ಕೂತ್ಕೊಂಡು ನೆನಪಿಟ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ 4 ಮಾರ್ಕ್ಸ್ ಇದು ಆಯಿತು. ಈಗ ಇಲ್ಲಿ ಕೊಟ್ಟಿರುವಂಥ ಈ PDF-ನ ಕಂಪ್ಲೀಟಾಗಿ ರೆಫರ್ ಮಾಡಿ, ಹಾಗೆ ನೀವು ಚೆನ್ನಾಗಿ ನಾಳೆ ಸ್ಕೋರ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನೋಡೋಣ 1 and 2 ಮಾರ್ಕ್ಸ್ ಅಂದರೆ ಏನು, ಮಲ್ಟಿಪಲ್ ಚಾಯ್ಸ್ ಆಗಿರ್ಬೋದು, ಹಾಗೆ 2 ಮಾರ್ಕ್ಸ್ ಆಗಿರ್ಬೋದು. ಇಂಪಾರ್ಟೆಂಟ್ ನೋಟ್ ಏನು, ದ ಅಬೋವ್ ಆರ್ MCQs ಕ್ವಶನ್ಸ್ ಫಾರ್ ಮೋರ್ ಟು ರೆಫರ್ ಟು ದ ಫಾಲೋಯಿಂಗ್. ಪ್ರಯಾರಿಟೈಸ್ ಡಿಪಾರ್ಟ್ಮೆಂಟ್ ಕ್ವಶನ್ ಬ್ಯಾಂಕ್ ಕ್ವಶನ್ಸ್ 2026, 25 and 26 ಓನ್ಲಿ. ಇದು ಮೇನ್ಲಿ 2 ಪಾಯಿಂಟ್ಸ್ ಯಾರಿಗೆ. 5th ಪಾಯಿಂಟ್ ನೋಡಿ, ಪಾಯಿಂಟ್ 2 and 3 ಇಸ್ ಮಸ್ಟ್ ಫಾರ್ ಹೈ ಸ್ಕೋರಿಂಗ್ ಸ್ಟೂಡೆಂಟ್ಸ್. ನೀವೇನಾದರೂ ಇಂಗ್ಲೀಷ್ನಲ್ಲಿ ಔಟ್ ಆಫ್ ಔಟ್ ಬೇಕಪ್ಪ, ನನಗೆ ನಾನು ಚೆನ್ನಾಗಿದ್ದೀನಿ ಇಂಗ್ಲೀಷ್ನಲ್ಲಿ, ನನಗೆ ಬೇಕೇ ಬೇಕು ಅಂದರೆ ನೀವು ಡಿಪಾರ್ಟ್ಮೆಂಟ್ ಕ್ವಶನ್ ಬ್ಯಾಂಕ್ನ ರೆಫರ್ ಮಾಡಬೇಕು. ಹಾಗೆ ಪ್ರಾಕ್ಟೀಸ್ ಕ್ವಶನ್ಸ್ ಫ್ರಮ್ PYQsನಲ್ಲಿ ಇರುವಂಥ MCQsನ ನೀವು ನೋಡಿ, ಯಾಕಂದರೆ ಅಲ್ಲಿ ಹಾಟ್ MCQs ಕೇಳ್ತಾರೆ. ಹಾಟ್ ಅಂದರೆ ಏನು, ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್. ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಅಂದರೆ ಒಂಚೂರು ಚಾಪ್ಟರ್ ಮಿಡಲಲ್ಲಿ ಬರುತ್ತೆ. ಸೊ ಚಾಪ್ಟರ್ ಮಿಡಲ್ ಕ್ವಶನ್ಸ್ ಕೇಳ್ತಾರೆ. ಸೊ ಅದೇ ರೀತಿಯಾಗಿ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಬೇಕಂದರೆ ನೀವು ಏನು ಮಾಡಬೇಕಪ್ಪ ಅಂದರೆ, ನೀವು ಟೆಕ್ಸ್ಟ್ ಬುಕ್ನ ಓದ್ಕೋಬೇಕು. ಗೋ ಥ್ರೂ ದ ಟೆಕ್ಸ್ಟ್ ಬುಕ್, ಪ್ರಿಫರ್ ಲೈನ್ ಬೈ ಲೈನ್ ರೀಡಿಂಗ್. ನೀವು ಟಾಪರ್ಸ್ ಆಗಿದ್ದರೆ ಸೊ ಕಂಪ್ಲೀಟಾಗಿ ನೋಡ್ಕೋಬೇಕು. 1 and 2 ಮಾರ್ಕ್ಸ್ಗೆ ಏನು ಈ ಥರ ಇಲ್ಲ, ಬಟ್ ಆದರೂ ನಾನು ಯಾವ ಚಾಪ್ಟರಿಂದ ಕ್ವಶನ್ ಬರುತ್ತೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೀವು ನೋಡ್ಬೋದು, ರೈಟ್. ಇಲ್ಲಿ ಯೆಲ್ಲೋ ಕಲರ್ ಇಂದ ಹೈಲೈಟ್ ಮಾಡಿದಂಥ ಕ್ವಶನ್ಸ್ ಯಾವಿದಾವೆ ಅದನ್ನು ಬಿಡಲಿಕ್ಕೆ ಹೋಗಬೇಡಿ, ಓದ್ಕೊಂಡು ಹೋಗಿ. ಹಾಗೆ ಒಂದು ಪೇಪರ್ ತೊಗೊರಿ, ಪ್ರತಿಯೊಂದು ಚಾಪ್ಟರ್ನ ಒಂದು ಪೇಜ್ನಲ್ಲಿ ಸಮರಿ ಬರೀರಿ. ಹಾಗೆ ಏನಾದರೂ ನಿಮಗೆ ಆ ಚಾಪ್ಟರ್ದ ಆ ಕ್ವಶನ್ಸ್ ಬರಲೇ ಇಲ್ಲ ಅಂದರೂ ಕೂಡ ಏನು ಮಾಡಿ, ಆ ಸಮರಿನ ಬರೆದು ಬನ್ನಿ. ನಾನು ಗ್ಯಾರಂಟಿ ಕೊಡ್ತೀನಿ, ಅದು 5 ಮಾರ್ಕ್ಸ್ಗೆ ಇದ್ದರೆ ಅವ್ರು ಅಟ್ಲೀಸ್ಟ್ ನಿಮಗೆ 3 and 4 ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಯಾಕೆ ಅಂದರೆ ಆ ಸಮ್ಮರಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿಬಿಡುತ್ತೆ. ನೀವು ಏನು ಆನ್ಸರ್ ಹೇಳಬೇಕಂತಿದ್ದೀರಲ್ಲ, ಯಾವ ಕ್ವಶನ್ನಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದನ್ನು ಒಂಚೂರು ರಿಪೀಟ್ ಮಾಡಿ. ನಾನು ನಿಮಗೆ ಈ ಸ್ಟ್ರಾಟಜಿ ಹೇಳ್ತಾ ಇದ್ದೀನಿ, ಬಟ್ ಒಂದು ಕ್ವಶನ್ ಬಿಟ್ಟು ಬರಬೇಡಿ. ಕ್ವಶನ್ ಬಿಟ್ಟು ಬಂದರೆ ನಿಮ್ಮಂಥ ಮೂರ್ಖರೇ ಯಾರಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಲ್ಮೋಸ್ಟ್ ಆಲು ನೀವು ಸ್ಟಾರ್ಟಿಂಗ್ ಏನು ಚೆನ್ನಾಗಿ ಬರೆದಿರ್ತೀರಾ ಅದನ್ನು ಚೆಕ್ ಮಾಡ್ತಾ ಬಂದರೆ, ಸ್ಟಾರ್ಟಿಂಗ್ ಎಲ್ಲ ಕರೆಕ್ಟ್ ಇದ್ದರೆ, ಒಂದಿಷ್ಟು ಸೂಪರ್ವೈಸರ್ಸ್ ಇವ್ಯಾಲ್ಯುವೇಟರ್ಸ್ ಹೇಗಿರ್ತಾರೆ ಅಂದರೆ, ಓ ಚೆನ್ನಾಗಿ ಬರೆದಿದ್ದಾನೆ, ನೆಕ್ಸ್ಟ್ ನಿಮಗೆ ಗೊತ್ತಿಲ್ಲದನೂ ಒಂದು ಆನ್ಸರ್ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ಲೇ ಬರೆದಿದ್ರೆ ಅವರಿಗೆ ಗುಡ್ ಇಂಪ್ರೆಷನ್ನೇ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ರೈಟ್. ಈಗ ನೀವು ಇದನ್ನು ನೋಡಿದ್ರಿ ಅಂತ ಅನ್ಕೋತೀನಿ. ಈ PDF-ನ ಕಂಪ್ಲೀಟಾಗಿ ಹೋಗಿ ಎಕ್ಸೆಸ್ ಮಾಡ್ಕೊಳ್ಳಿ, ಹಾಗೆ ಕಂಪ್ಲೀಟಾಗಿ ನೋಡಿ, ಹಾಗೆ ಎಲ್ಲರೂ ಚೆನ್ನಾಗಿ ಸ್ಕೋರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನಿಮ್ಮ ಹಾಗೆ ಚೆನ್ನಾಗಿ ಸ್ಕೋರ್ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್ ಆ್ಯಂಡ್ ಡೋಂಟ್ ವರಿ, ಎಕ್ಸಾಮ್ ಈಸಿ ಬರುತ್ತೆ. ಹಾಗೆ ಕನ್ನಡ ಎಕ್ಸಾಮ್ ಕೂಡ ಚೆನ್ನಾಗಾಗಿದೆ ಅಂತ ಅನ್ಕೋತೀನಿ. ಅದೇ ರೀತಿಯಾಗಿ ಇಂಗ್ಲೀಷ್ ಕೂಡ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮ್ಸ್. ಟೇಕ್ ಕೇರ್, ಬಾಯ್.